ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅಕ್ಷರ ಬ್ರಹ್ಮ ಯೋಗದ 24, 25 ಹಾಗೂ 28ನೇ ಶ್ಲೋಕವನ್ನ ಮನನ ಮಾಡೋಣ. 24ನೇ ಶ್ಲೋಕ. ಅಗ್ನಿರ್ ಜ್ಯೋತಿರ್ ಅಹ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಅದರ ಅರ್ಥ ಇದೆ: ಯಾರು ಪರಮ ಬ್ರಹ್ಮನನ್ನು ತಿಳಿದವರೋ ಮತ್ತು ಸೂರ್ಯನ ಉತ್ತರಾಯಣದ 6 ತಿಂಗಳಲ್ಲಿ, ಚಂದ್ರನ ಪ್ರಕಾಶಮಾನವಾದ 15 ದಿನಗಳಲ್ಲಿ ಮತ್ತು ದಿನದ ಪ್ರಕಾಶಮಾನವಾದ ಭಾಗದಲ್ಲಿ ಈ ಪ್ರಪಂಚದಿಂದ ನಿರ್ಗಮಿಸುವರೋ ಅವರು ಪರಮ ಗಮ್ಯ ಸ್ಥಾನವನ್ನು ತಲುಪುತ್ತಾರೆ. ಇದನ್ನ ಕ್ರಮಮುಕ್ತಿ ದೇವಯಾನ ಅಂತ ಹೇಳ್ತಾರೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಯಾರು ಪರಮ ಗಮ್ಯ ಸ್ಥಾನವನ್ನು ತಲುಪುತ್ತಾರೆ ಎಂದು ತಿಳಿಸಿದ್ದಾರೆ. ರತ್ನಾಜಿ, ನೀವೇ ಶುರು ಮಾಡ್ತೀರಾ ಇದರ ಮನನವನ್ನ? ಹಾ ಮ್ಯಾಮ್, ಟ್ರೈ ಮಾಡ್ತೀನಿ. ಯಾರು ಪರಬ್ರಹ್ಮನನ್ನು ತಿಳಿದವರೋ ಅಂತ ಅಂದ್ರೆ ಮ್ಯಾಮ್, ಅದೇ ತುಂಬಾ ಜ್ಞಾನ, ಎಲ್ಲ ಜ್ಞಾನ ತಿಳ್ಕೊಂಡು ತನ್ನ ಬಗ್ಗೆ ತಾನು ಯಾರು ಅರ್ತ್ಕೊಂಡು ದೇವರಲ್ಲಿ ತನ್ನನ್ನು ತಾನು ಶರಣಾಗ್ತಾರೋ, ಆ ಪರಮಾತ್ಮ ಆತ್ಮ ಒಂದೇ ಅಂತ ತಿಳ್ಕೊಂಡು ಯಾರು ಒಳ್ಳೆ ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ದೇವರ ಜ್ಞಾನದಲ್ಲೇ ತೊಡಗಿಸ್ಕೊಂಡು ಕಷ್ಟ ಬಂದಾಗ ನೆನೆಯೋದಷ್ಟೇ ಅಲ್ಲ, ಎಲ್ಲಾ ರೀತಿನೂ ಅದನ್ನ ಜೀವನ ಪರ್ಯಂತ ಅಳವಡಿಸ್ಕೊಂಡು ಯಾರು ಹೋಗ್ತಾರೋ ಅವ್ರಿಗೆ ಒಳ್ಳೆ ಇದು ಸಿಗುತ್ತೆ ಅಂತ, ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತ. ಆದ್ರೆ ಈ ಸೂರ್ಯನ ಉತ್ತರಾಯಣದ 6 ತಿಂಗಳು ಮತ್ತು ಚಂದ್ರನ ಪ್ರಕಾಶಮಾನವಾದ 15 ದಿನಗಳಲ್ಲಿ ಮತ್ತು ಇದು ಸ್ವಲ್ಪ ನಂಗೆ ಟ್ವಿಸ್ಟೇ ಇದೆ ಸ್ವಾಮೀಜಿ, ಅಷ್ಟು ಗೊತ್ತಾಗ್ಲಿಲ್ಲ ನಂಗೆ. ಈ ತರ ಯಾವಾಗ ಈ ತರ ಸಾವಂದ್ರೆ ಆ ತರ ಎಲ್ಲ ಬಯಸೋ ತರ ಬರುತ್ತಾ ಅದು? ಡೌಟ್ ಆಗತ್ತೆ ಅಲ್ವಾ? ಡೌಟ್ ಆಗುತ್ತೆ. ಅಥವಾ ಯಾವ ತರ ಹೇಳಿದ್ದಾರೆ ಅದನ್ನ ಹೇಗೆ ಅರ್ಥ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಬೇಕಾಗಿರೋದು. ಹೌದು ಹೌದು. ಮಾಲಾಜಿ ಏನ್ ಹೇಳ್ತಾರೆ ನೋಡೋಣ, ಬೇರೆ ವಿವರಿಸೋಣ. ಮಾಲಾಜಿ. ನಾನು ಕೇಳ್ಪಟ್ಟಿರೋದು, ಬಟ್ ಅದು ಎಷ್ಟು ನಿಜ ಅದು ನನಗ್ ಗೊತ್ತಿಲ್ಲ. ಬಟ್ ಹೇಳ್ತಾರೆ, ಈಗ ಉತ್ತರಾಯಣ ದಕ್ಷಿಣಾಯನ ಅಂತ ಇರತ್ತಲ್ವಾ. ಸೊ ಉತ್ತರಾಯಣದಲ್ಲಿ ಹೋಗೋರ್ಗೆ ಸ್ವರ್ಗದ ಬಾಗ್ಲು ಡೈರೆಕ್ಟ್ ಆಗಿ ತೆಗ್ದಿರತ್ತೆ ಅಂತ ಹೇಳ್ತಾರೆ. ಸೊ ಅದೇ ಕಾಂಟೆಕ್ಸ್ಟ್ ಅಲ್ಲಿ ಇದು ಹೇಳ್ತಾ ಇದಾರ ಅಂತ. ಮತ್ತೆ ಯೂಶಲಿ ಇವಾಗ ಚಂದ್ರನ ಪ್ರಕಾಶ ಅಂದ್ರೆ ಇದು ಅಮಾವಾಸ್ಯೆ ಆಮೇಲೆ ಹುಣ್ಣಿಮೆ ಟೈಮು ಯೂಶಲಿ ಒಳ್ಳೇದು. ಅಮಾವಾಸ್ಯೆ ಹತ್ರ ಬರ್ತಾ ಬರ್ತಾ ಅದು ಅಷ್ಟು ಒಳ್ಳೇದಲ್ಲ ಅಂತಾರೆ. ಸೊ ಹುಣ್ಣಿಮೆ ಹತ್ರ ಕಾಲವಾದ್ರೆ ಒಳ್ಳೇದು ಅನ್ನೋ ರೀತಿಲಿ ಹೇಳಿರ್ಬೋದು. ಪ್ರತೀತಿ. ಸೊ ಪ್ರಕಾಶಮಾನವಾದ ಭಾಗದಲ್ಲಿ ಅಂದ್ರೆ ದಿನದಲ್ಲಿ, ಅಂದ್ರೆ ಇವಾಗ ಸೂರ್ಯ ಇರ್ಬೇಕಾರೆ ಯೂಶಲಿ ಈ ಅಂತ್ಯಕ್ರಿಯೆ ಇದೆಲ್ಲ ರಾತ್ರಿ ಆದ್ಮೇಲೆ ಯಾರು ಮಾಡೋದಿಲ್ಲ, ಬೆಳಗ್ಗೆ ಆದ್ಮೇಲೆ. ಇವಾಗ ರಾತ್ರಿ ಹೋದ್ರುನು ಬೆಳಗ್ಗೆನೆ ಮಾಡೋದು. ಸೊ ಅದು ಒಂದು ಪ್ರತೀತಿ ಇದೆ, ಬೆಳಗ್ಗೆ ಸೂರ್ಯ ಇರ್ಬೇಕಾದ್ರೇನೆ ಅದು ಮಾಡ್ಬೇಕು ಅನ್ನೋದು. ಅವರು ಪರಮ ಗಮ್ಯ ಸ್ಥಾನವನ್ನು ತಲುಪುತ್ತಾರೆ. ಅಂದ್ರೆ ಅವರು ಮತ್ತೆ ಇಲ್ಲಿ ಯಾರು ಪರಬ್ರಹ್ಮನನ್ನು ತಿಳಿದವರು ಅಂದ್ರೆ ದೇವ್ರ ಬಗ್ಗೆ ತಿಳ್ಕೊಂಡಿರೋರು ಇರ್ಬೋದು, ಅಥವಾ ಉತ್ತರಾಯಣದಲ್ಲಿ ಹೋಗೋರು ಇರ್ಬೋದು. ಸೊ ಅಂತವ್ರಿಗೆ ದೇವ್ರು ಒಳ್ಳೆ ಸ್ಥಾನದಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ದಾರೆ ಅಂತ ಅನ್ಸತ್ತೆ. ನಾವು ಮೇಲ್ನೋಟಕ್ಕೆ ನೋಡಿದಾಗ ಆ ರೀತಿಯಲ್ಲಿ ಕಾಣಿಸುತ್ತೆ. ಇಲ್ಲಿ ಇದು ಕ್ರಮಮುಕ್ತಿ ಮತ್ತು ದೇವಯಾನ ಮಾರ್ಗ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಈ ಕ್ರಮಮುಕ್ತಿ ಅಂತ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಕ್ರಮಮುಕ್ತಿ ಅಂತಂದ್ರೆ ಹಂತ ಹಂತವಾಗಿ ಮುಕ್ತಿಯನ್ನು ಪಡೆಯೋದು. ಕ್ರಮ ಮುಕ್ತಿ ಅಂತಂದ್ರೆ ಹಾಗೆ ತಾನೆ ಶಬ್ದದ ಪ್ರಕಾರವಾಗಿ ನಮ್ಗೆ ಅರ್ಥ ಆಗೋದು. ಹೀಗೆ ಉಪಾಸನೆ ಎಲ್ಲ ಮಾಡ್ತಾ ಇರ್ತಾರಲ್ವಾ, ತುಂಬಾ ಪರಮ ಭಕ್ತರ ಏನು ಇರ್ತಾರೆ ಅವರು ಪರಮಾತ್ಮನನ್ನೇ
ಪಡಿತಾರೆ. ಇವಾಗ ರಾಮನ ಭಕ್ತರಾದರೆ ಅವರು ರಾಮನನ್ನೇ ಪಡಿತಾರೆ. ಅವರು ಅಷ್ಟು ರಾಮನ ಆರಾಧಕರಾಗಿರ್ಬೇಕು. ಮತ್ತೆ ಸಂಪೂರ್ಣವಾಗಿ ಅದೇ ಧ್ಯಾನದಲ್ಲೇ ಅವರು ಸತತವಾಗಿ ತೊಡಗಿಸ್ಕೊಂಡಿರ್ಬೇಕು. ಹಾಗೆ ಆ ಕ್ರಮ ಮುಕ್ತಿ ಹೇಗೆ ಅಂತಂದ್ರೆ, ಮೊದಲು ಇವಾಗ ರಾಮ ಭಕ್ತ ಆದ್ರೆ ಆ ಸಾಲೋಕ್ಯ, ಆ ಒಂದು ಲೋಕದಲ್ಲಿ ಅವನು ವಿಹಾರ ಮಾಡ್ತಾ ಇರ್ತಾನೆ. ಯಾವಾಗ್ಲೂ ರಾಮನನ್ನೇ ಧ್ಯಾನ ಮಾಡಿಕೊಂಡು ಆ ರಾಮನ ಲೋಕದಲ್ಲೇ ಇರ್ತಾನೆ, ಎಲ್ಲ ಕಾಲದಲ್ಲೂ ಇರ್ತಾನೆ. ಆಮೇಲೆ ಸಾಮೀಪ್ಯ, ಆ ಲೋಕದಲ್ಲೇ ವಿಹಾರ ಮಾಡ್ತಾ ಇರ್ಬೇಕಾದ್ರೆ ಹತ್ರ ಆಗ್ತಾನೆ. ಆ ರಾಮನ ಹತ್ರಕ್ಕೆ ಆಗ್ತಾ ಇರ್ತಾನೆ. ಆಮೇಲೆ ಸಾರೂಪ್ಯ, ಅವನ ರಾಮನ ಗುಣಗಳನ್ನೇ ಅವನು ತನ್ನದಾಗಿಸ್ಕೊಂಡ್ಬಿಡ್ತಾನೆ. ರಾಮನ ಏನು ಧರ್ಮಕ್ಕೆ ಒಂದು ಪ್ರತೀಕ ಅಲ್ವಾ, ಧರ್ಮ ಸಂಸ್ಥಾಪಕನಾಗಿರ್ತಾನೆ ಅವನು. ಎಷ್ಟು ಪಿತೃವಾಕ್ಯವನ್ನ ಪರಿಪಾಲಕ ಅಂತ ಅನ್ನೋದು ಮಹತ್ತರವಾದ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿರುವಂತವನು. ಎಲ್ಲ ಸಂದರ್ಭದಲ್ಲೂ ಹಾಗೆ ಅವನು ಧರ್ಮವನ್ನ ಎತ್ತಿ ಹಿಡಿದಂಥವನು, ಮತ್ತೆ ಶಾಂತಮೂರ್ತಿಯೂ ಆಗಿರ್ತಾನೆ. ಹಾಗೆ ಯಾವಾಗ ರಾಮನ ಆರಾಧಕನಾಗಿರ್ತಾನೋ ಅವನ ಗುಣಗಳಿಗೆಲ್ಲವೂ ಸಾರೂಪ್ಯ ಅಂತಂದ್ರೆ ಅವನಲ್ಲಿ, ಆ ಭಕ್ತನಲ್ಲಿ ಮೂಡಿ ಬರ್ತಾ ಇರುತ್ತವೆ. ಇದು ಒಂದು ಹಂತ. ಕೊನೆಗೆ ಹೀಗೆ ಮೂಡಿ ಬಂದು ಅವನು ಸಾಯುಜ್ಯವನ್ನು ಪಡಿತಾನೆ. ಅವನು ಅಂತಿಮ ಕಾಲದಲ್ಲಿ ಆ ಪರಮಾತ್ಮನನ್ನೇ ಪಡಿತಾನೆ. ಪರಮಾತ್ಮ ಅಂತಂದ್ರೆ ಆ ರಾಮನನ್ನೇ ಪಡಿತಾನೆ ಅಂತ ಹೀಗೆ ಹಂತವಾಗಿ ಹೋಗುವಂತಹದ್ದು. ಇದು ಕ್ರಮ ಮುಕ್ತಿ. ಇದನ್ನ ದೇವಯಾನ ಮಾರ್ಗ ಅಂತಂದ್ಬಿಟ್ಟು ಹೇಳ್ತಾರೆ. ಅವನು ಸಾಯುವ ಕಾಲದಲ್ಲೂ ಸಹ ಆ ಪರಮಾತ್ಮನ ಧ್ಯಾನವನ್ನೇ ಮಾಡ್ತಾ ಇರ್ಬೇಕು, ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಅವನು ಸದಾ ಕಾಲವೂ ಅದೇ ಆಗಿರುತ್ತೆ. ಯಾವಾಗ್ಲೂ ರಾಮನ ಲೋಕದಲ್ಲೇ ವಿಹಾರ ಮಾಡ್ತಾ ಇರ್ತಾನೆ, ರಾಮನ ಗುಣಗಳನ್ನೇ ಅಳವಡಿಸ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಬೇರೆ ಇನ್ನು ಯಾವುದು ಇಲ್ಲ ಅಂತವರು ರಾಮನನ್ನೇ ಪಡಿತಾರೆ ಅಂತ. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ಹೀಗೆ ಹೋದಂಥವರು ಅವ್ರಿಗೂ ಮೇಲಿನ ಲೋಕಗಳಿಗೆ ಹೋಗಿರ್ತಾರೆ, ಮತ್ತೆ ವಾಪಸ್ ಬರಲ್ಲ. ಇಂಥವ್ರು ಕ್ರಮ ಮುಕ್ತಿಯನ್ನು ಹೊಂದುವಂತಹವರು ಮತ್ತೆ ಈ ಭೂಲೋಕಕ್ಕೆ ಜನ್ಮನ್ನ ತೆಗೆದುಕೊಂಡು ವಾಪಸ್ ಬರಲ್ಲ. ಅಲ್ಲಿಯೂ ಸಹ ಅವರಿಗೆ ಕೆಲವರಿಗೆ ಯಾವ ಹಂತಕ್ಕೆ ಅವರು ತಲುಪಿರ್ತಾರೆ ಅನ್ನೋದ್ರ ಮೇಲೆ ನಿರ್ಭರವಾಗತ್ತೆ. ಕೆಲವರಿಗೆ ಅಲ್ಲಿಯೂ ಸಹ ಈ ಆತ್ಮಜ್ಞಾನವನ್ನ ತಿಳಿದುಕೊಳ್ಳುವಂತಹ ಅವಕಾಶಗಳು ಸಹ ಇರುತ್ತೆ. ಇಲ್ಲ, ಇಲ್ಲಿ ಪರಿಪೂರ್ಣವಾಗಿ ಎಲ್ಲವನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದಾಗ ಆ ಒಂದು ಲೋಕಕ್ಕೆ ಹೋದ್ಮೇಲೆ ಆ ಯಾವ ದೇವತೆ ಅಂತ ಇದ್ದಾಗ ಆ ದೇವತೆ ಒಂದು ಮುಕ್ತಿಯನ್ನು ಪಡೆದಾಗ ಇವರಿಗೂ ಮುಕ್ತಿ ಆಗತ್ತೆ ಅಂತ ಈ ಒಂದು ಶಾಸ್ತ್ರಗಳು ಹೇಳುವಂತಹದ್ದು. ಇದು ಕ್ರಮ ಮುಕ್ತಿ. ಇದನ್ನ ದೇವಯಾನ ಮಾರ್ಗ ಅಂತ ಬಿಟ್ಟು ಇಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ನೋಡಿದ್ರೆ ಅಗ್ನಿರ್ ಜ್ಯೋತಿರ್ ಅಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ಅಂದ್ರೆ ಸೂರ್ಯನ ಪಥದಲ್ಲಿ ಹೋಗೋದು. ಉತ್ತರಾಯಣ ಕಾಲ ಅಂತಂದ್ರೆ ಇವಾಗ ಉತ್ತರಾಯಣ ಕಾಲ ಪ್ರಾರಂಭ ಆಗಿದೆ ಅಲ್ವಾ. ಈ 6 ತಿಂಗಳು, ಈ 6 ತಿಂಗಳಲ್ಲಿ ಏನಾಗುತ್ತೆ, ಸೂರ್ಯನ ಪ್ರಖರತೆ ಜಾಸ್ತಿ ಆಗುತ್ತೆ. ಉತ್ತರ ದಿಕ್ಕಿಗೆ ಹೋದಾಗ ಸೂರ್ಯನ ಬೆಳಕು ಹೆಚ್ಚುತ್ತೆ ತಾನೆ. ಇನ್ಮೇಲೆ ದಿನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು 6 ತಿಂಗಳು. ಹಾಗೆ ದಿನದಲ್ಲಿ ಸಹ ಬೆಳಕು ಇರುವಂತಹ ಸಮಯದಲ್ಲಿ ಮತ್ತೆ ಚಂದ್ರ ಪ್ರಕಾಶಮಾನವಾದ 15 ದಿನಗಳಲ್ಲಿ ಶುಕ್ಲ ಮಾಸದಲ್ಲಿ ಪ್ರಕಾಶಮಾನವಾಗಿ ದೊಡ್ಡದಾಗ್ತಾ ಹೋಗ್ತಾನೆ ಅಂತ ಕಾಲದಲ್ಲಿ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ, ಇದು ಭೌತಿಕವಾಗಿ ಈ ತಿಂಗಳುಗಳು ಅದು ಲೆಕ್ಕ ಅಲ್ಲ. ಈ ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖ ಇದೆ. ಆ ಉಪನಿಷತ್ತುಗಳಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾರು ಆತ್ಮಜ್ಞಾನದಲ್ಲಿ ಉನ್ನತಿಯ ಮಾರ್ಗವನ್ನ ಉತ್ತರ ಮಾರ್ಗವಾಗಿ ಪ್ರಯಾಣ ಮಾಡಿರ್ತಾರೋ ಅಂತಹವರು, ಅಂದ್ರೆ ಬೆಳಕಿನ ಕಡೆಗೆ ಯಾರು ಹೋಗಿರ್ತಾರೋ, ಅಂದ್ರೆ ಆತ್ಮಜ್ಞಾನದ ಕಡೆಗೆ ಯಾರು ಹೋಗಿರ್ತಾರೋ
ಅಂತಹವರು ಮತ್ತೆ ಮರಳಿ ಬರಲ್ಲ, ಅವರು ದೇವಯಾನ ಮಾರ್ಗದಲ್ಲಿ ಪ್ರಯಾಣವನ್ನ ಮಾಡ್ತಾರೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆ, ಒಂದು ಹಲವಾರು ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಈ ಛಾಂದೋಗ್ಯ ಉಪನಿಷತ್, ಬೃಹದಾರಣ್ಯಕ, ಕಠೋಪನಿಷತ್ತು ಮತ್ತು ಬ್ರಹ್ಮಸೂತ್ರದಲ್ಲೂ ಸಹ ಇದೆಯಂತೆ. ಮತ್ತೆ ಪ್ರಶ್ನೋಪನಿಷತ್ನಲ್ಲೂ ಸಹ ಇದರ ಉಲ್ಲೇಖ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ 6 ತಿಂಗಳು ಅನ್ನೋದು ಅದು ತಪ್ಪು ತಿಳುವಳಿಕೆ ಆಗುತ್ತೆ. ನಾವು ಈ ರೀತಿಯಲ್ಲಿ ಅರ್ಥವನ್ನ ಮಾಡ್ಕೋಬೇಕು. ಇದು ಹಾಗೇನೆ ಪ್ರತಿಯೊಂದು ಸಹ ಒಂದು ಗೂಢಾರ್ಥ ಮತ್ತು ರೂಢಾರ್ಥ ಅನ್ನೋದು ಇರುತ್ತೆ. ಇದನ್ನು ಸಹ ನಾವು ವಿಚಾರ ಮಾಡಿದೀವಿ ಅಲ್ವಾ, ಗೂಢಾರ್ಥವನ್ನ ನಾವು ತಿಳ್ಕೊಳ್ಬೇಕು ಅಂತ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದ್ರಲ್ಲಿ ಏನಾದ್ರು ಸಂಶಯ ಇದೆಯಾ? ಏನಿಲ್ಲ ಅಂತ ಇಲ್ಲ ಅನ್ಕೊಂಡು ಇಲ್ಲ ಅದು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತಲ್ವಾ? ಹಾಗೆ ಯಾರು ಪರಮಾತ್ಮನ ಬಗ್ಗೆನೆ ಧ್ಯಾನ ಮಾಡ್ತಾ ಇರ್ತಾರೋ ಅವ್ರು ಆ ಬೆಳಕಿನ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೆ ಅಂತ. ಇನ್ನೂ ಒಂದು ಮಾರ್ಗ ಹೇಳ್ತಾರೆ, ಇದು ಪಿತೃಯಾನ ಮಾರ್ಗ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಶ್ಲೋಕದಲ್ಲಿ ಹೇಗಿದೆ, ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ. ಯಾರು ಕೇವಲ ಪೂಜೆ ಪುನಸ್ಕಾರ ರೀತಿಯ ಆಚರಣೆಗಳನ್ನು ಮಾತ್ರ ಅನುಸರಿಸುವರೋ, ಸೂರ್ಯನ ದಕ್ಷಿಣಾಯನದ 6 ತಿಂಗಳಲ್ಲಿ ಚಂದ್ರನ ಕರಾಳವಾದ 15 ದಿನಗಳಲ್ಲಿ ಹೊಗೆಯ ಸಮಯ ರಾತ್ರಿಯ ಭಾಗದಲ್ಲಿ ಈ ಪ್ರಪಂಚದಿಂದ ನಿರ್ಗಮಿಸುವರೋ ಅವರು ಸ್ವರ್ಗೀಯ ನಿವಾಸಗಳನ್ನು ಪಡೆಯುತ್ತಾರೆ. ಸ್ವರ್ಗೀಯ ಸುಖಗಳನ್ನು ಅನುಭವಿಸಿದ ನಂತರ ಅವರು ಮತ್ತೆ ಭೂಮಿಗೆ ಮರಳುತ್ತಾರೆ. ಇದು ಪಿತೃಯಾನ ಮಾರ್ಗ ಅಂತಂದ್ಬಿಟ್ಟು. ಅಂದ್ರೆ ಕೆಲವರು ಸ್ವರ್ಗಕ್ಕೂ ಹೋಗ್ತಾರೆ, ಇನ್ನ ಅಲ್ಲೂ ಸ್ವಲ್ಪ ದಿನ ಇದ್ಬಿಟ್ಟು, ಅಂದ್ರೆ ಪುಣ್ಯ ಜಾಸ್ತಿ ಗಳಿಸಿದ್ರೆ ಮತ್ತೆ ವಾಪಸ್ ಬರ್ತಾರೆ. ಇದು ಒಂದು ಮಾರ್ಗ. ಇಲ್ಲ ಹೆಚ್ಚಾಗಿ ಪುಣ್ಯವನ್ನ ಅವರು ಗಳಿಸಿಲ್ಲ ಅಂತಂದ್ರೆ ಅವರು ಮತ್ತೆ ಅವರ ಕರ್ಮಗಳನ್ನ ಎಲ್ಲ ಮತ್ತೆ ಅನುಭವಿಸೋದಕ್ಕೋಸ್ಕರ ಈ ಭೂಮಿಗೆ ಬಂದು ಅದನ್ನ ಅನುಭವಿಸೋಕ್ಕೋಸ್ಕರ ಇನ್ನೊಂದು ದೇಹವನ್ನು ತೆಗೆದುಕೊಂಡು ಬರ್ತಾರೆ. ಹೀಗೆ ಸಂಸಾರ ಚಕ್ರದಲ್ಲಿ ಅವರು ಸಿಕ್ಕಾಕೊಳ್ತಾರೆ ಅಂತ ಹೇಳ್ತಾರೆ. ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಹೇಗೆ ಜೀವಿ ಮರಣಾನಂತರ ಇದೇ ಭೂಮಿಗೆ ಹಿಂದಿರುಗುತ್ತಾನೆ ಎಂದು ತಿಳಿಸಿದ್ದಾರೆ. ಇವಾಗ ನೀವಿಬ್ರು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಹೇಳ್ತೀರಾ? ಮಾಲಾಜಿ ಮುಂದುವರಿಸ್ತೀರಾ? ನನ್ಗೆ ಇದು ಇಲ್ಲಿ ಏನ್ ಕೊಟ್ಟಿದಾರೋ ಅದು ಡೈರೆಕ್ಟ್ ಆಗಿ ಅರ್ಥ ಗೊತ್ತು, ಬಟ್ ಒಳ ಅರ್ಥ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ, ಅದನ್ನ ಹೇಳಿ, ಪರವಾಗಿಲ್ಲ. ಅದೇ ಯಾರು ಅಲ್ಲಿ ಉತ್ತರಾಯಣದ ಬಗ್ಗೆ ಮಾತಾಡಿದ್ರು, ಇಲ್ಲಿ ದಕ್ಷಿಣಾಯಣದಲ್ಲಿ ಹೋದವರು ಅಥವಾ ಆ ಆ, ಇದು ಕೃಷ್ಣ ಪಕ್ಷ ಇದರಲ್ಲಿ ಹೋದವರು, ಆ ಮತ್ತೆ ರಾತ್ರಿ ಸಮಯ ಹೋದವರು, ಅದೇ ಅವ್ರು ಮಾಡಿದ ಪುಣ್ಯಾನುಸಾರ ಸ್ವರ್ಗಕ್ಕೆ ಹೋಗಿ ಮತ್ತೆ ಆ ಭೂಮಿಗೆ ಮರಳಿ ಬರ್ತಾರೆ. ಅಂತ ಅಂದ್ರೆ ಇವ್ರಿಗೆ ವಾಪಸ್ ಬರೋದಿದೆ. ಅವರು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ ಹಾಗೆ ಅವರು ಉತ್ತರಾಯಣ ಮಾರ್ಗ ಅಂತಂದ್ರೆ ಬೆಳಕಿನ ಮಾರ್ಗವಾಗಿ ದೇವಯಾನ ಮಾರ್ಗವಾಗಿ ಹೋದವರು ಮತ್ತೆ ವಾಪಸ್ ಬರಲ್ಲ. ಮತ್ತೆ ಇದ್ರಲ್ಲಿ ಇನ್ನೊಂದು ಹೇಳಿರೋದು, ಪೂಜೆ ಅದನ್ನ ಸುಮ್ನೆ ಒಂದು ಆಚರಣೆ ಅಂತ ಮಾಡಿ ಅದರಲ್ಲಿ ಭಕ್ತಿ ಇಲ್ದೆ ಬರೀ ಆಚರಣೆ ಅಂತ ಮಾಡಿದಾಗ್ಲೂ ಇದೇ ರೀತಿ ಆಗತ್ತೆ ಅಂತಾನು ಒಂದ್ ಲೈನ್. ಮತ್ತೆ ಆತ್ಮಜ್ಞಾನವನ್ನು ಗಳಿಸ್ಕೊಂಡಿರಲ್ಲ ಅವರು. ಪೂಜೆ ಮಾಡಿ ಏನೋ ಒಂದಷ್ಟು ದಾನ ಧರ್ಮ ಅಂತದ್ದೆಲ್ಲ ಮಾಡಿ ಪುಣ್ಯವನ್ನ ಗಳಿಸ್ಕೊಂಡಿರ್ತಾರೆ.
ಅಂತವರು ಪಿತೃಲೋಕಕ್ಕೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಸ್ವರ್ಗಕ್ಕೆ, ತುಂಬಾ ಜಾಸ್ತಿ ಪುಣ್ಯ ಗಳಿಸಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಹಾ ರತ್ನಾಜಿ, ನೀವೇನು ತಿಳ್ಕೊಂಡಿದ್ದೀರಾ, ತಿಳಿಸ್ತೀರಾ? ಹಾ ಮ್ಯಾಮ್, ಮಾಲಾ ಮ್ಯಾಮ್ ಹೇಳಿದಾಗೆ ನನಗೂ ಅಷ್ಟೇ ಅರ್ಥ ಆಗಿದ್ದಿರೋದು. ಇದನ್ನ ನೋಡಿದಾಗ, ಸಾರಸ್ಯ ನೋಡಿದಾಗ, ಆ ಇದ್ರಲ್ಲಿ ಸೂರ್ಯನ ದಕ್ಷಿಣಾಯನ 6 ತಿಂಗಳಲ್ಲಿ ಅಂತಂದ್ರೆ ಈ ಸಮಯದಲ್ಲಿ ಹೋದವರು ಸ್ವರ್ಗ ಸೇರ್ತಾರೆ ಅಥವಾ ಪಿತೃಯಾನ ಮಾಡ್ತಾರೆ. ಮತ್ತೆ ಅಲ್ಲಿ ಕೆಲವಷ್ಟು ದಿನ ಅವರು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಭೂಲೋಕಕ್ಕೆನೆ ಯಾವ್ದೋ ಒಂದು ಜೀವ ರೂಪದಲ್ಲಿ ಅಥವಾ ಮನುಷ್ಯನ ರೂಪದಲ್ಲಿ ಮತ್ತೆ ಜೀವ ತಾಳ್ತಾರೆ ಅಂತ. ಆ ಇಷ್ಟೇ ಅರ್ಥ ಆಯ್ತು ಮ್ಯಾಮ್. ಇರ್ಲಿ. ಈ ತರ ಟ್ವಿಸ್ಟೇ ಇರೋದು ಹೆಂಗಿದು ನನ್ಗೆ ಯೋಚನೆ ಬರ್ತಾ ಇದೆ. ಹಂಗಾದ್ರೆ ಇವಾಗ ದಕ್ಷಿಣಾಯದ 6 ತಿಂಗಳಲ್ಲಿ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಯಾರೇ ತೀರ್ಕೊಂಡ್ರು ಹಂಗಾದ್ರೆ ಇದೇ ನಿಜ ಆಗತ್ತಾ? ಯಾರೇ ಆಗಿರ್ಬೋದು, ಅವ್ರ ಪೂಜೆ ಅದೇ ಮಾಡಿ ಅಲ್ಲ ಅಂತ ಬಿಟ್ಟೆ ಉಪನಿಷತ್ತುಗಳೇ ಹೇಳ್ತಾ ಇದೆ ಅಲ್ವಾ. ಅಲ್ಲ, ಹಂಗಲ್ಲ ಅರ್ಥ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಇವಾಗ ಹೇಳಿದ್ನಲ್ಲ, ಇಷ್ಟೊಂದು ಉಪನಿಷತ್ತುಗಳಲ್ಲಿ ಉಲ್ಲೇಖ ಇದೆ. ಹಾಗಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳೋದು. ನಾವು ಹೇಗೆ ಈ ಆತ್ಮಜ್ಞಾನವನ್ನ ಹೇಗ್ ಪಡ್ಕೊಂಡಿರ್ತೀವಿ ಅದರ ಮೇಲೆ ನಿರ್ಭರವಾಗತ್ತೆ. ಮತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ಜೀವ ಅನ್ನೋದಕ್ಕೆ ಏನು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅದರ ಮೇಲೆ ನಿರ್ಭರವಾಗಿ ಇರುತ್ತೆ. ವಾಪಸ್ ಬರ್ತೀವ ಅಥವಾ ಇಲ್ಲ ನಾವು ಪರಮ ಪದವನ್ನ ಪಡಿತೀವ ಅಂತಂದ್ಬಿಟ್ಟು ದಕ್ಷಿಣ ಅದರ ಮೇಲೆ ಹೋದವರೆಲ್ಲ ಹಂಗೆ ಹೋಗ್ತಾರೆ ಅಂತಿಲ್ಲ. ಬಟ್ ಇದ್ರ ಅನುಸಾರ ನಾವು ತಿಳ್ಕೊಂಡಿದ್ರೆ ಮಾತ್ರನೇ ಇದೆಲ್ಲ ಲಭಿಸೋದು ಅಂತ ನೀವ್ ಹೇಳ್ತೀರಾ? ಹೌದು. ಇದು ಏನು ಅಂತಂದ್ರೆ ಇದು ಕತ್ತಲಿನ ಮಾರ್ಗ ಇವಾಗ ತಿಳಿಸ್ತಾ ಇರೋದು. ಅಂದ್ರೆ ಕತ್ತಲು ಅಂತಂದ್ರೆ ಇನ್ನು 6 ತಿಂಗಳಾದ್ಮೇಲೆ ದಿನ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ರಾತ್ರಿ ಜಾಸ್ತಿ ಆಗುತ್ತೆ, ಹಗಲು ಕಮ್ಮಿ ಆಗತ್ತೆ. ನಿಮ್ಗೆಲ್ಲ ಗೊತ್ತಿರೋದೆ ಅಲ್ವಾ ಅದು. ಹಾಗಂದ್ಬಿಟ್ಟು ಅವಾಗ ಸತ್ತೋರೆಲ್ಲಾನು ಹೀಗಾಗ್ತಾರೆ ಅಂತ ಅಲ್ಲ. ಇವಾಗ ಈ 6 ತಿಂಗಳು ಸತ್ತೋರೆಲ್ಲಾನು ಇದಕ್ಕೆ ಮತ್ತೆ ವಾಪಸ್ ಬರದೇ ಇರೋಂತ ಲೋಕಕ್ಕೆ ಹೋಗ್ತಾರೆ ಅಂತ ಅಲ್ಲ. ಬೆಳಕಿನ ಮಾರ್ಗ. ಹೇಗೆ ಒಳಗಡೆ ಅವರು ನಾನು ಅಂದ್ರೆ ಯಾರು ಅನ್ನೋದನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ, ಆತ್ಮನನ್ನ ಹೇಗೆ ಅರ್ಥಕೊಂಡಿರ್ತಾರೆ ಅನ್ನೋದ್ರ ಮೇಲೆ ನಿರ್ಭರವಾಗಿರುವಂತಹದ್ದು. ನಾನು ದೇಹ ಮನಸ್ಸು ಬುದ್ಧಿ ಅಂತ ಬಿಟ್ಟು ನಾನು ತಿಳ್ಕೊಂಡಿದ್ದೀನ ಅಥವಾ ನಾನು ಆತ್ಮ ಅಂತ ತಿಳ್ಕೊಂಡಿದ್ದೀನ ಅನ್ನೋದ್ರ ಮೇಲೆ ನಿರ್ಧಾರವಾಗುವಂತಹದ್ದು. ಯಾರು ನಾನು ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡಿರ್ತಾರೋ ಅಂತಹವ್ರಿಗೆ ಇನ್ನೂ ಅವ್ರಿಗೆ ಆತ್ಮಜ್ಞಾನ ಬಂದಿಲ್ಲ. ನಾನು ಯಾರು, ನಿಜವಾದ ನಾನು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಆತ್ಮ ಅಂತ ತಿಳ್ಕೊಂಡವ್ರು ಮಾತ್ರ ಸಂಪೂರ್ಣವಾಗಿ ಅವರು ಮೋಕ್ಷವನ್ನ ಪಡಿತಾರೆ. ಅದರಲ್ಲಿ ಅನುಮಾನ ಇಲ್ಲ ಅಂತಂದ್ಬಿಟ್ಟು ಶಾಸ್ತ್ರಗಳು ಹೇಳ್ತಾ ಇರೋದು. ಆದ್ರೆ ಇವರು ನಾನು ದೇಹ ಮನಸ್ಸು ಬುದ್ಧಿ ಅಂತ ಇದ್ದಾಗ ಅವರು ಯಾವ ರೀತಿಯ ಕರ್ಮಗಳನ್ನು ಮಾಡ್ತಾರೆ? ಅವರು ಕಾಮ್ಯ ಕರ್ಮಗಳನ್ನೇ ಮಾಡ್ತಾರೆ. ಏನಾದ್ರೂ ಒಂದು ಕರ್ಮವನ್ನು ಮಾಡಿದ್ರೆ ಅದಕ್ಕೆ ಪ್ರತಿಫಲ ಏನಾದ್ರೂ ಬರಬೇಕು ಅಲ್ವಾ, ಅದನ್ನ ಗಳಿಸ್ಬೇಕು ಅಂತ. ಒಳ್ಳೆ ಕರ್ಮಗಳನ್ನು ಮಾಡಿದಾಗ, ಧರ್ಮ ಕಾರ್ಯಗಳನ್ನ ಮಾಡಿದಾಗ ಪುಣ್ಯವನ್ನ ಗಳಿಸ್ತಾರೆ. ಇಲ್ಲ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಪಾಪವನ್ನ ಗಳಿಸ್ತಾರೆ. ಅದಕ್ಕೆ ಅನುಸಾರವಾಗಿ ಸ್ವರ್ಗ ಅಥವಾ ಪಿತೃಗಳ ಒಂದು ಸ್ಥಾನವನ್ನ ಅಲ್ಲಿ ಪಿತೃಯಾನ ಅಂತಂದ್ರೆ ಪಿತೃಲೋಕವನ್ನ ಪಡಿತಾರೆ ಅಂತ ಹೇಳ್ತಾರೆ. ಪಿತೃಲೋಕಕ್ಕೆ ಹೋದವರು ಮತ್ತೆ ಅವರ ಕರ್ಮಾನುಸಾರ ವಾಪಸ್ ಬರಬೇಕು, ಮತ್ತೆ ಅವರ ಅನುಭವಿಸ್ಬೇಕು. ಅವರು ಏನು ಗಳಿಸಿರ್ತಾರೆ ಅದನ್ನ ಅನುಭವಿಸಿ ಇಲ್ಲಿ ತಿದ್ಕೊಳ್ಳೋದಾದ್ರೆ ಇಲ್ಲಿ ಪಾಠ ಕಲಿಯೋಕೆ ಬರೋದು. ನಾವು ಬಂದಿರೋದು ಇಲ್ಲಿ ಪಾಠ ಕಲಿಯೋಕೆ, ಹಿಂದಿನ ಕರ್ಮಗಳನ್ನ ಕಳೆದುಕೊಳ್ಳೋದಕ್ಕೆ ಬಂದಿರೋದು. ಮನುಷ್ಯ ಜನ್ಮ ಬಂದಿದೆ ಅಂತಂದ್ರೆ ಪಾಪವೂ ಇರುತ್ತೆ ಮತ್ತೆ ಪುಣ್ಯವೂ ಇರುತ್ತೆ. ಎರಡೂ ಇರುತ್ತೆ. ಎರಡು ಇದ್ದಾಗಲೇ ಮನುಷ್ಯ ಜನ್ಮ ಅನ್ನೋದು ಬರುವಂತಹದ್ದು. ಆಗ ವಾಪಸ್ ಬಂದು ಇಲ್ಲಿ ಅದಕ್ಕೆ ಅನುಸಾರವಾಗಿ ನಡ್ಕೊಳ್ತಾರೆ, ಕರ್ಮಗಳನ್ನ ಮಾಡ್ತಾರೆ. ಏನೋ ಒಳ್ಳೆಯ ಒಂದು ಸುಕೃತ ಫಲ ಅನ್ನೋದು ಇತ್ತು ಅಂತ ಅಂದ್ರೆ ಆಗ ಆತ್ಮಜ್ಞಾನ ಅನ್ನೋದು ಬರುತ್ತೆ. ಆಗ ಆತ್ಮಜ್ಞಾನದಿಂದ ಅವರು ಮೋಕ್ಷವನ್ನು ಪಡಿತಾರೆ. ಇಲ್ಲ ಅಂತಂದ್ರೆ
ಆ, ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ, ಈ ಜನ್ಮಗಳು ಪುನರಾವರ್ತನೆ ಆಗುತ್ತೆ. ಈ ಧರ್ಮವನ್ನ ಮಾಡಿದವರು ಏನು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ಕಾಲ ಒಳ್ಳೆಯ ಒಂದು, ಇಲ್ಲಿ ತರ ಕಷ್ಟ ಇರಲ್ಲ ಅಂತ ಅಂದ್ಬಿಟ್ಟು ಶಾಸ್ತ್ರಗಳು ಹೇಳುತ್ತವೆ, ಗುರುಗಳು ಹೇಳ್ತಾರೆ. ಇಲ್ಲಿ ನಾವು ಹೆಚ್ಚಿಗೆ ಕಷ್ಟವನ್ನೇ ಪಡ್ತೀವಿ. ಎಷ್ಟೇ ಶ್ರೀಮಂತರಾಗಿರ್ಬಹುದು, ಎಷ್ಟೇ ಒಂದು ಅಧಿಕಾರವೇ ಇರ್ಬೋದು, ಆದ್ರೆ ಕಷ್ಟವೇ ಕೊನೆಯಲ್ಲಿ ಅವ್ರಿಗೆ ಜಾಸ್ತಿಯಾಗಿ ಕಂಡು ಬರುತ್ತೆ. ನಮ್ಗೆ ಮೇಲ್ನೋಟಕ್ಕೆ ಅವರು ಚೆನ್ನಾಗಿದಾರಪ್ಪ ಅನ್ಕೊಳ್ತೀವಿ, ಅದು ಅವ್ರನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ಅವ್ರಿಗೆ ಏನೇನು ಕಷ್ಟ ಇದೆ ಅಂತ ಬಿಟ್ಟು ಅವ್ರು ಹೇಳ್ತಾರೆ. ಹಾಗೆ ಈ ಭೂಲೋಕದಲ್ಲಿ ಇರುವಂತಹದ್ದು ವ್ಯವಹಾರ. ಅಲ್ಲಿ ಆ ಪುಣ್ಯ ಸ್ವಲ್ಪ ಕಡಿಮೆ ಆದ್ಮೇಲೆ ಮತ್ತೆ ಅಲ್ಲಿ ಪಾಪನೂ ಇರುತ್ತೆ ಅಲ್ವಾ, ಸ್ವಲ್ಪ ಆ ಪುಣ್ಯನೂ ಇರುತ್ತಲ್ಲ, ಅದನ್ನೂ ಸಹ ಅನುಭವಿಸ್ಬೇಕಲ್ಲ, ಖಾಲಿ ಮಾಡ್ಬೇಕಲ್ಲ. ಅದಕ್ಕೆ ದೇಹವನ್ನ ತೆಗೆದುಕೊಂಡು ಅನುಭವಗಳನ್ನ ಪಡೆಯೋದಕ್ಕೋಸ್ಕರ ಮತ್ತೆ ಇಲ್ಲಿ ಶರೀರವನ್ನು ತೆಗೆದುಕೊಂಡು ಬರ್ತಾರೆ. ಮತ್ತೆ ಹೀಗೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ಪುನರಾವರ್ತನೆ ಆಗುತ್ತೆ? ಆತ್ಮಜ್ಞಾನ ಬರುವವರೆಗೂ ಪುನರಾವರ್ತನೆ ಆಗ್ತಾ ಇರುತ್ತೆ ಅಂತ ಈ ಶಾಸ್ತ್ರಗಳು ತಿಳಿಸ್ಕೊಡ್ತಾ ಇವೆ. ಶ್ರೀಕೃಷ್ಣ ಹೇಳ್ತಾ ಇರೋದು. ಇದರ ಉಲ್ಲೇಖಗಳೆಲ್ಲವೂ ಇದರ ಶ್ರುತಿಗಳಲ್ಲೂ ಇದೆ, ಅಂದ್ರೆ ವೇದಾಂತದಲ್ಲೂ ಇದೆ. ವೇದಾಂತದ ಸಾರವೇ ಭಗವದ್ಗೀತೆ, ಶ್ರೀಕೃಷ್ಣ ಹೇಳಿರೋದು. ಏನಿದ್ರು ಇದು ಶ್ರೀಕೃಷ್ಣ ಹೇಳಿರೋದು ಸ್ಮೃತಿ. ಶ್ರುತಿಗಳು ಅಂತಂದ್ರೆ ಉಪನಿಷತ್ತುಗಳು, ಡೈರೆಕ್ಟ್ ಆಗಿ ಭಗವಂತನಿಂದನೇ ಬಂದಿರುವಂತಹದ್ದು. ಇದನ್ನ ಜ್ಞಾಪಕ ಇಟ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಹೇಳಿ ಜ್ಞಾಪಕ ಇಟ್ಕೊಂಡು ಹೇಳಿರುವಂತಹದ್ದು ಭಗವದ್ಗೀತೆ. ಈ ರೀತಿ ಪುನರಾವರ್ತನೆ ಆಗುತ್ತೆ. ಯಾರು ದೇಹ ಮನಸ್ಸು ಬುದ್ಧಿ ಅದೇ ನಾನು ಅಂತ ಅನ್ಕೊಂಡಿರ್ತಾರ, ಅಂದ್ರೆ ಅವ್ರಿಗಿನ್ನು ಆತ್ಮಜ್ಞಾನ ಬಂದಿರಲ್ಲ. ಅವರು ಮಾಡುವಂತಹ ಕೆಲಸಗಳೆಲ್ಲ ಕಾಮ್ಯ ಕರ್ಮ ಆಗಿರೋದ್ರಿಂದ ಅವರಿಗೆ ಈ ಸಂಸಾರ ಚಕ್ರದಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಮುಂದಿನ ಶ್ಲೋಕ ನೋಡೋಣ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಠಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ವೇದಗಳನ್ನು ಅಧ್ಯಯನ ಮಾಡೋದರಿಂದ, ಕಠಿಣವಾದ ಯಜ್ಞಗಳನ್ನು ಮಾಡುವುದರಿಂದ, ದಾನ ಮಾಡುವುದರಿಂದ ಯಾವ ಪುಣ್ಯ ಫಲವು ಸಿಗುತ್ತದೆಯೋ ಎಲ್ಲವೂ ಭಕ್ತಿ ಸೇವೆಯ ಮಾರ್ಗವನ್ನು ಸ್ವೀಕರಿಸುವ ಯೋಗಿಯೂ ಸಹ ಸಾಧಿಸುತ್ತಾನೆ. ಭಕ್ತಿ ಮಾರ್ಗವನ್ನು ಅನುಸರಿಸುವುದರಿಂದ ಯಾವುದೇ ಫಲಿತಾಂಶಗಳನ್ನು ಕಳೆದುಕೊಳ್ಳುವುದಿಲ್ಲ. ಕೇವಲ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಅವನು ಇವೆಲ್ಲವನ್ನೂ ಸಾಧಿಸುತ್ತಾನೆ ಮತ್ತು ಕೊನೆಯಲ್ಲಿ ಅವನು ಪರಮ ಶಾಶ್ವತವಾದ ನಿವಾಸವನ್ನು ತಲುಪುತ್ತಾನೆ. ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ರತ್ನಾಜಿ, ನೀವು ಹೇಳ್ತೀರಾ? ஆமா. ಈ ಶಾಸ್ತ್ರಗಳು ಅದೇ ಮತ್ತೆ ಇಲ್ಲೇ ಸಾರಸ್ಯ. ಹಾ ಮ್ಯಾಮ್, ಇಲ್ಲೇ ಸಾರಸ್ಯ ಇದೆಯಲ್ಲ ಮ್ಯಾಮ್. ಅಲ್ಲೇ ಆಲ್ಮೋಸ್ಟ್ ಅರ್ಥ ಕೊಟ್ಟೇ ಬಿಟ್ಟಿದ್ದಾರೆ. ಎಲ್ಲ ವೇದಗಳನ್ನು ಕೊಟ್ಟಿದ್ದಾರೆ. ಅಧ್ಯಯನ ಮಾಡುವುದರಿಂದ, ಕಠಿಣವಾದ ಯಜ್ಞಗಳನ್ನು ಮಾಡುವುದರಿಂದ, ದಾನ ಮಾಡುವುದರಿಂದ ಯಾವ ಪುಣ್ಯ ಫಲವು ಸಿಗುತ್ತದೆಯೋ ಎಲ್ಲವೂ ಭಕ್ತಿ ಸೇವೆಯ ಮಾರ್ಗವನ್ನು ಸ್ವೀಕರಿಸುವ ಯೋಗಿಯು ಸಹ ಸಾಧಿಸುತ್ತಾನೆ. ಭಕ್ತಿ ಮಾರ್ಗವನ್ನು ಅನುಸರಿಸುವುದರಿಂದ ಯಾವುದೇ ಫಲಿತಾಂಶವನ್ನು ಕಳೆದುಕೊಳ್ಳುವುದಿಲ್ಲ. ಕೇವಲ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಅವನು ಇವೆಲ್ಲವನ್ನು ಸಾಧಿಸುತ್ತಾನೆ ಮತ್ತು ಕೊನೆಯಲ್ಲಿ ಅವನು ಪರಮ ಶಾಶ್ವತವಾದ ನಿವಾಸವನ್ನು ತಲುಪುತ್ತಾನೆ. ಅದೇ ಮ್ಯಾಮ್, ಈಗ
ಈ ವೇದಗಳು ಅಧ್ಯಯನ ಮಾಡುವುದರಿಂದ, ಅಂದ್ರೆ ತುಂಬಾ ವಿಷಯಗಳು ತಿಳ್ಕೊತಾ ಹೋಗ್ತಾರೆ. ತನ್ನನ್ನು ತಾನು ಅರ್ತ್ಕೋತಾ ಹೋಗ್ತಾರೆ. ತುಂಬಾ ಜ್ಞಾನಿಗಳಂದ್ರೆ ಅವರು ಬುದ್ಧಿ ವಿಕಾಸ ಆಗ್ತಾ ಹೋಗುತ್ತೆ. ತುಂಬಾ ವಿಷಯಗಳನ್ನ ತಿಳ್ಕೊಂಡು ಅವರು ನಾನೆಂಬುದು ನಾನಲ್ಲ ಅನ್ನೋದ್ರಿಂದ ಆಚೆ ಬಂದ್ಬಿಡ್ತಾರೆ ಸಂಪೂರ್ಣವಾಗಿ. ಆಮೇಲೆ ಆತ್ಮ ಪರಮಾತ್ಮ ಬೇರೆ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಕಠಿಣವಾದ ಯಜ್ಞಗಳು ಇನ್ನೂ ತಿಳ್ಕೊಳಕೋಸ್ಕರ ಏನ್ ಮಾಡ್ಬೋದು ಅದನ್ನು ಕೂಡ ಮಾಡಿ ಇನ್ನಷ್ಟು ಅವ್ರ ಬುದ್ಧಿ ಶಕ್ತಿನ ಹೆಚ್ಚಿಸ್ಕೊತಾ ಹೋಗ್ತಾರೆ. ತುಂಬಾ ಜ್ಞಾನಿಗಳಾಗ್ತಾ ಹೋಗ್ತಾರೆ. ಅದ್ರ ಮುಖೇನ ನಾವೆಷ್ಟು ಗಳಿಸಿದ್ರು ಅಷ್ಟೇ ಅಂತ ದಾನ ಮಾಡೋದು ಆಗಿರ್ಬೋದು, ಪುಣ್ಯ ಫಲಗಳನ್ನ ಮಾಡ್ತಾ ಹೋಗ್ತಾರೆ. ಇದೆಲ್ಲದ್ರಿಂದ ಯಾವತ್ತೂ ಅದು ಭಕ್ತಿಯ ಮಾರ್ಗವನ್ನು ಸ್ವೀಕರಿಸುವ ಯೋಗಿಯು ಸಹ, ಅಂದ್ರೆ ಇದೆಲ್ಲ ಮಾಡೋದ್ರಿಂದ ಅವ್ರ ಫಲ ಏನಾಗುತ್ತೆ ಅಂದ್ರೆ ಅದು ಒಳ್ಳೆ ಕಾರ್ಯದ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರದ್ದು ಪುಣ್ಯ ಫಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮ್ಯಾಮ್. ಇದೆಲ್ಲ ಮಾಡೋದ್ರಿಂದ ಅನುಸರಿಸುವುದರಿಂದ ಯಾವುದೇ ಫಲಿತಾಂಶವನ್ನು ಕಳೆದುಕೊಳ್ಳುವುದಿಲ್ಲ. ಹಂಗಾಗಿ ಅವರು ಯಾವುದೇ ಕೆಟ್ಟ ಇದನ್ನ ಅಲ್ಲಿ ಬರೋದೇ ಇಲ್ಲ. ಅವಾಗ ಬರೀ ಒಳ್ಳೆ ಕೆಲ್ಸಗಳನ್ನೇ ಮಾಡ್ತಾ ಹೋಗ್ತಿರ್ತಾರೆ. ಮತ್ತೆ ಅವ್ರ ಬುದ್ಧಿ ಶಕ್ತಿನ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾ ಹೋಗೋದ್ರಿಂದ ಅವ್ರು ಏನೇ ಮಾಡಿದ್ರು ಅದು ಒಳ್ಳೆ ರೀತಿಯಲ್ಲೇ ಸಾಕ್ತಾ ಇರುತ್ತೆ. ಅವ್ರ ಬುದ್ಧಿ ವಿಕಾಸ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ಇನ್ನೂ ತಿಳ್ಕೊಬೇಕು ಅನ್ನೋ ಹರ್ಜು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ರೀತಿ ತಿಳ್ಕೊಂಡಷ್ಟು ಅವರು ಅದನ್ನ ಹೇಗೆ ಒಳ್ಳೆ ರೀತಿ ಬಳಸ್ಕೋಬೇಕಂತಾನೆ ಬಳಸ್ಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ಅವ್ರಿಗೆ ಒಳ್ಳೆ ಕಾರ್ಯಗಳೇ ಕೈಗೂಡ್ತಾ ಇರುತ್ತೆ. ಮತ್ತೆ ಅವ್ರು ಮಾಡಿದ್ದೆಲ್ಲ ಒಳ್ಳೆ ರೀತಿಯಲ್ಲೇ ಫಲ ಸಿಗ್ತಾ ಇರುತ್ತೆ. ಭಕ್ತಿ ಸೇವನೆ ಮಾಡುವುದರಿಂದ ಅವನು ಇವೆಲ್ಲವನ್ನು ಸಾಧಿಸುತ್ತಾನೆ. ಈ ಭಕ್ತಿ ಮಾರ್ಗದಲ್ಲೇ ಅವ್ರು ಹೋಗೋದ್ರಿಂದ ಅದು ದೇವ್ರ ದಯೆಯಿಂದನೋ ಅಥವಾ ಗುರುಗಳಿಂದನೋ ಹೆಚ್ಚೆಚ್ಚು ಬುದ್ಧಿ ವಿಕಾಸ ಆಗ್ತಾ ಇರುತ್ತೆ. ಹೆಚ್ಚೆಚ್ಚು ವಿಷಯಗಳನ್ನ ಗ್ರಹಿಸ್ತಾ ಇರ್ತಾರೆ. ಇನ್ನು ಈ ತಪಸ್ಸು ಸಾಧನೆಗಳು ಯಜ್ಞಗಳೆಲ್ಲ ಮಾಡಿ ಇನ್ನಷ್ಟು ಜಾಸ್ತಿ ಅವರು ಎಲ್ಲಾನು ಪಡ್ಕೊಳ್ಳೋದ್ರಿಂದ ಅವನು ಪರಮ ಶಾಶ್ವತವಾಗಿ ನಿವಾಸವನ್ನು ತಲುಪುತ್ತಾರೆ. ಅಷ್ಟೇ ಮ್ಯಾಮ್. ಓಕೆ ಮಾಲಾಜಿ. ನನ್ಗೇನ್ ಅನ್ಸತ್ತೆ ಅಂದ್ರೆ ಲೈಕ್ ಇವಾಗ ದೇವ್ರಿಗೆ ಭಕ್ತಿ ತೋರ್ಸಕ್ಕೆ ಇದೇ ದಾರಿ ಅಂತ ಇಲ್ಲ. ಬೇರೆ ಬೇರೆ ತರ ನಾವು ಒಬ್ರೊಬ್ರು ದೇವ್ರ ಮೇಲೆ ಭಕ್ತಿನ ಬೇರೆ ಬೇರೆ ತರ ತೋರಿಸ್ಬೋದು. ಒಬ್ರು ಜ್ಞಾನದಿಂದ ಭಕ್ತಿನ ತೋರಿಸ್ಬೋದು. ಆದ್ರೆ ಇವಾಗ ಬೇಡರ್ ಕಣ್ಣಪ್ಪ ಅವನ್ ಏನು ಓದಿರೋದಾಗ್ಲಿ ಜ್ಞಾನ ಆಗ್ಲಿ ಇಲ್ದೇ ಇದ್ರುನು ಅವನ್ಗೆ ದೇವ್ರ ಮೇಲೆ ಒಂದು ನಿರ್ಮಲವಾದ ಪ್ರೀತಿ ಇತ್ತು. ಅವನ್ ದೇವ್ರಿಗೆ ಏನ್ ಕೊಡ್ಬೋದು, ಮಾಂಸನೇ ತಂದು ಕೊಟ್ಟಿರ್ಬೋದು, ಏನೇ ಕೊಡ್ಬೋದು, ಬಟ್ ದೇವ್ರಿಗೆ ಒಂದು ಒಳ್ಳೆ ಮನ್ಸಿಂದ ಸಮರ್ಪಣೆ ಮಾಡ್ದ ಅದನ್ನ. ಸೊ ಅವನ್ಗೂ ಕೂಡ ದೇವ್ರ ಕಾಣಿಸ್ತು. ಹಂಗೆ ಪ್ರಹ್ಲಾದ ಒಂದ್ ಚಿಕ್ಕ ಮಗು, ಅವನು ದೇವ್ರ ಮೇಲೆ ಹಂಗೆ ಭಕ್ತಿ ಬಂತು. ಸೊ ಹಂಗಾಗಿ ದೇವ್ರನ ಭಕ್ತಿ ತೋರ್ಸಕ್ಕೆ ಇದೇ ಮಾರ್ಗ ಅಂತ ಇಲ್ಲ. ಎಲ್ಲ ಅವ್ರವ್ರ ಮಾರ್ಗದಲ್ಲಿ ಹೋಗಿರ್ಬೋದು. ಆದ್ರೆ ದೇವ್ರಿಗೆ ಯಾರು ಒಂದು ನಿರ್ಮಲವಾದ ಪ್ರೀತಿ ಭಕ್ತಿ ಮತ್ತೆ ಎಲ್ಲಾ ಜನರನ್ನು ಸಮಾನವಾಗಿ ಕಾಣೋದು, ಯಾರನ್ನು ಮೇಲೆ ಅಥವಾ ಇವರು ಕೆಳಗೆ ಆ ತರ ನೋಡ್ದೆ ಅವನ ಸೃಷ್ಟಿಯಲ್ಲಿರೋ ಎಲ್ಲದನ್ನು, ಬರೀ ಜನರು ಅಂತಲ್ಲ, ಅವನ ಸೃಷ್ಟಿನಲ್ಲಿರೋ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಅಂತ ಕೊಟ್ಟು ಅದನ್ನ ಸಮಾನವಾಗಿ ನೋಡ್ತಾನ, ಅವನ್ಗೆ ದೇವರು ಒಲಿತಾನೆ ಅಂತ ನನ್ಗನ್ಸುತ್ತೆ. ಇವರು ಚೆನ್ನಾಗೇ ಹೇಳಿದಿರ. ಅದೇ ವೇದಗಳಲ್ಲಿ ವೇದಾಂತದಲ್ಲಿ ಅಂದ್ರೆ ಉಪನಿಷತ್ತುಗಳಲ್ಲಿ ಆತ್ಮಜ್ಞಾನವನ್ನ ತಿಳಿಸ್ತಾರೆ ಅಲ್ವಾ. ನಾವು ಅದರದ ಮೇಲೂ ಸಹ ಈ ಭಗವದ್ಗೀತೆಯನ್ನ ನಾವು ಕಲಿತಾ ಇದ್ದೀವಿ. ನಿಜವಾಗ್ಲು ನಾನು ಅಂದ್ರೆ ಯಾರು, ನಾನು ಅಂದ್ರೆ ಆತ್ಮ, ಪರಮಾತ್ಮ ಅಂದ್ರೆ ಏನು, ನಾವು ಪರಮಾತ್ಮನಿಗಿಂತ ಹೊರತಲ್ಲ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ. ಈಗ ಆ ಒಂದು ಜ್ಞಾನ ಅನ್ನೋದು ವೇದಾಂತದಲ್ಲಿ ತಿಳಿಸಿ ಹೇಳ್ತಾರೆ. ಅದರಲ್ಲಿ ಪ್ರತಿಷ್ಠಾಪಿತನಾದವನಿಗೆ ಅವನು ಆತ್ಮಜ್ಞಾನಿ ಆಗೋಗ್ತಾನೆ. ಅವನು ಜೀವನ್ಮುಕ್ತನಾಗಿ ಬದುಕಿರುವಾಗ್ಲೇ ಜೀವನ್ಮುಕ್ತನಾಗಿ ಆಗೋಗ್ತಾನೆ. ಅಂದ್ರೆ ಈ ಒಂದು ವೇದಗಳಲ್ಲಿ ಮೊದಲು ಒಂದು ಕರ್ಮ ಕಾಂಡವೂ ಸಹ ಇದೆ.
ಅಲ್ಲಿ ಏನು ಹೇಳ್ತಾರೆ, ನೀನು ಇಂಥ ಯಾಗ ಮಾಡಿದ್ರೆ, ಇಂಥ ಯಜ್ಞ ಮಾಡಿದ್ರೆ ಇಂಥ ಫಲ ಬರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅವೆಲ್ಲವೂ ಮಾಡಿದ್ರು ಸಹ ಪುಣ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ, ಆ ಪುಣ್ಯ ಫಲವು ಪ್ರಾಪ್ತಿ ಆಗತ್ತೆ. ಆದ್ರೆ ಆತ್ಮಜ್ಞಾನ ಪಡೆದಾಗ ಸಂಪೂರ್ಣವಾಗಿ ಅವನು ಮೋಕ್ಷವನ್ನ ಪಡಿತಾನೆ, ಜೀವನ್ ಮುಕ್ತ ಆಗೋಗ್ತಾನೆ. ಆದ್ರೆ ಈ ಜೀವನ್ ಮುಕ್ತಿ ಅನ್ನೋದು ಈ ಆತ್ಮಜ್ಞಾನದಿಂದ ಮಾತ್ರನೇ ಅಲ್ಲ, ನೀವೆಲ್ಲ ಹೇಳ್ದಾಗೆ ಪರಮ ಭಕ್ತಿಯಿಂದಲೂ ಸಹ ಮತ್ತೆ ಸೇವೆಯಿಂದಲೂ ಸಹ ಪಡಿಬಹುದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ನಿಷ್ಕಲ್ಮಶವಾದ ಒಂದು ಭಕ್ತಿ ಮತ್ತು ಸೇವೆ ಇಂದ ಆ ಒಂದು ಶಾಶ್ವತವಾದ ಪರಮ ಪದವನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಂದ್ಬಿಟ್ಟು. ಯಾವುದು ಅದು ಪರಮ ಪದ ಅಂತಂದ್ರೆ ನಮ್ಮ ನಿಜ ಸ್ವರೂಪದಲ್ಲಿ ನಿಲ್ಲುವುದೇ. ಅಲ್ಲಿ ನಿವಾಸ, ಇಲ್ಲಿ ಶಾಶ್ವತವಾದ ನಿವಾಸ ಅಂತಂದ್ರೆ ಅಲ್ಲೊಂದು ಪ್ಲೇಸ್ ಇದೆ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಲ್ಲ. ಒಂದು ಲೋಕ ಮತ್ತು ಕಾಲವನ್ನ ಮೀರಿದಂತಹದ್ದು ಆ ಒಂದು ಬ್ರಹ್ಮನ ಪದ ಅಂತಂದ್ರೆ. ನಾವು ಆತ್ಮಸ್ವರೂಪರು ಅಂತಂದ್ರೆ ಅವಾಗ ಕಾಲಾತೀತರಾಗೋದು ಮತ್ತೆ ಸ್ಥಳ ಅನ್ನೋದು ಲೋಕಾತೀತರಾಗುವಂತಹ ಹಂತಕ್ಕೆ ತಲುಪ್ತೀವಿ. ಸ್ಥಿತಿ ಅಲ್ಲ, ಹಂತಕ್ಕೆ ತಲುಪ್ತೀವಿ. ಅದು ಇಲ್ಲಿ ಪದಗಳನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಸ್ವಲ್ಪ ಕಷ್ಟವಾಗಿರೋದ್ರಿಂದ ಈ ನಿವಾಸ ಅದನ್ನೆಲ್ಲ ಪದ ಅಂತಂದ್ಬಿಟ್ಟು ಹೇಳ್ತೀವಿ ಅಷ್ಟೆ. ಆದ್ರೆ ಹಾಗಂದ್ಬಿಟ್ಟು ಈ ಭೂಲೋಕದಲ್ಲಿ ಹೇಗೆ ಒಂದು ನಾವು ಭೂಮಿಯಲ್ಲಿ ಇದೀವಿ, ಇದೊಂದು ಲೋಕ ಅಲ್ವಾ, ಮತ್ತೆ ಟೈಮ್, ಸೂರ್ಯ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾನೆ ಅಂತಂದ್ರೆ ಟೈಮ್. ಇವಾಗ ಒಂದು ಕೆಲಸ ಆಯ್ತು, ಇವಾಗ ಸ್ಟಾರ್ಟಿಂಗ್ ಟೈಮು, ಕ್ಲಾಸ್ ಸ್ಟಾರ್ಟ್ ಆಯಿತು ಮತ್ತೆ ಮುಗೀತು, ಅದ್ರ ಎರಡರ ಒಂದು ನಡುವಿನ ಒಂದು ಸಮಯಕ್ಕೆ ಒಂದು ಸಮಯ ಅಂತ ಕರಿತೀವಿ. ಇದೆಲ್ಲವನ್ನು ದಾಟಿದಂತಹದ್ದು, ಕಾಲನೂ ಇಲ್ಲ ಮತ್ತೆ ಲೋಕನೂ ಇಲ್ಲ ಅಂತಹ ಒಂದು ಸ್ಥಿತಿ ಸಚ್ಚಿದಾನಂದ ಪರಮಾತ್ಮ ಏನು ಇದ್ದಾನೆ, ಆ ಪರಮಾತ್ಮನ ಒಂದು ಸ್ವರೂಪ ಲಕ್ಷಣವೂ ಬೇರೆ ಅಲ್ಲ, ನನ್ನ ಸ್ವರೂಪ ಲಕ್ಷಣವೂ ಬೇರೆ ಅಲ್ಲ. ಹಾಗಾಗಿ ನಾನು ಮತ್ತೆ ಪರಮಾತ್ಮ ಒಂದೇ ಅನ್ನೋದನ್ನ ತಿಳ್ಕೊಂಡು ಇರ್ತಾನೆ. ಪರಮಾತ್ಮನೇ ಈ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ, ಈ ಪ್ರಪಂಚಕ್ಕಿಂತ ನಾನು ಹೊರತಲ್ಲ ಅನ್ನುವ ಜ್ಞಾನ ಅವನಿಗೆ ಬಂದಿರುತ್ತೆ. ಆದ್ರೆ ಈ ಭಕ್ತಿ ಸೇವೆಯಲ್ಲಿ ಏನಾಗುತ್ತೆ, ಅವನು ಅದೇ ಅಲ್ಲಿ ಅದನ್ನೇ ಪಡಿತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಶಂಕರಾಚಾರ್ಯರ ಶಿಷ್ಯರು ಇಷ್ಟು ಜನನು ಅವರು ಪರಮಜ್ಞಾನಿಗಳು, ಎಲ್ಲವೂ ಅವರು ಆತ್ಮಜ್ಞಾನವನ್ನು ತಿಳ್ಕೊಳ್ತಾ ಇರ್ತಾರೆ. ಆತ್ಮಜ್ಞಾನವನ್ನ ತಿಳಿದುಕೊಂಡು ಅವರು ಮೋಕ್ಷ ಪ್ರಾಪ್ತಿ ಆಗುತ್ತೆ ಅವರಿಗೆ. ಆದ್ರೆ ಈ ತೋಟಕಾಚಾರ್ಯ ಏನೋ ಗಿರಿ ಅಂತಂದ್ಬಿಟ್ಟು ಮೊದಲಿನ ಪೂರ್ವಾಶ್ರಮದ ಹೆಸರು, ಅವನು ಏನಿದ್ರು ಗುರುಗಳ ಸೇವೆ ಮಾಡೋದಷ್ಟೇ, ಈ ಪಾಠ ಪ್ರವಚನಗಳನ್ನ ಕೇಳೋದಕ್ಕೆ ಅಷ್ಟೊಂದು ಅವನು ಇಂಟ್ರೆಸ್ಟ್ ಕೊಡ್ತಾ ಇರಲ್ಲ. ಆದ್ರೆ ಇವನು ಗಿರಿನ ಕಂಡ್ರೆ ತುಂಬಾ ಇಷ್ಟ ಗುರುಗಳಿಗೆ. ಇವರೆಲ್ಲ ಸ್ವಲ್ಪ ಅವನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ನೋಡ್ತಾ ಇರ್ತಾರೆ, ಅವನಿಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು. ಅದು ಗೊತ್ತಾದ ತಕ್ಷಣ ಈ ಗುರುಗಳಿಗೆ ಏನಾಗುತ್ತೆ, ಅವನ ಮೇಲೆ ಇವ್ರ ಮುಂದೆ ಅವನು ಕಮ್ಮಿ ಆಗ್ಬಾರ್ದು ಅಂತ ಅವರು ಸಂಕಲ್ಪ ಮಾಡಿದ ತಕ್ಷಣನೇ ಅವನಿಗೆ ಜ್ಞಾನ ಅನ್ನೋದು ಬಂದ್ಬಿಡ್ತು. ಅವನು ಅಷ್ಟು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇರ್ತಾನೆ. ಅವನು ಎಲ್ಲೋ ಹೋಗಿರ್ತಾನೆ, ಏನೋ ನೀರ್ ತರೋದಕ್ಕೋ ಏನೋ ಹೋಗಿರ್ತಾನೆ, ಬರ್ತಾನೆ ಅವನು ತೋಟಕಾಷ್ಟಕ ಹೇಳ್ಬಿಡ್ತಾನೆ ಗುರುಗಳ ಮುಂದೆ ನಿಂತ್ಕೊಂಡು. ಎಲ್ಲರಿಗೂ ಆಶ್ಚರ್ಯ ಆಗೋಗ್ಬಿಡುತ್ತೆ, ಇಂತಹ ತೋಟಕಾಷ್ಟಕ ಹೇಳ್ದ ಇವನು ಅಂತಂದ್ಬಿಟ್ಟು. ನಾವೇನ್ ಅನ್ಕೊಂಡಿದ್ವಿ, ಅವನಿಗೆ ಏನು ಗೊತ್ತಿಲ್ಲ ಅಂತಂದ್ಬಿಟ್ಟು ಅನ್ಕೊಂಡಿದ್ವಿ ಅಂತಂದ್ಬಿಟ್ಟು. ಹಾಗೆ ಗುರುಕೃಪೆ ಅನ್ನೋದು ಆ ನಿಸ್ವಾರ್ಥ ಸೇವೆಯಿಂದ, ಆ ಗುರುಕೃಪೆಯಿಂದ ಅವನಿಗೆ ಅಂತಹ ಒಂದು ಜ್ಞಾನ ಲಭ್ಯವಾಯಿತು. ಅವನು ಸಹ ಜೀವನ್ಮುಕ್ತನಾಗಿ ಹೋಗ್ತಾನೆ. ಅವನು ಎಲ್ಲರಿಗೂ ಒಂದೊಂದು ಪೀಠಗಳನ್ನ ಸ್ಥಾಪನೆ ಮಾಡಿ ಶಂಕರಾಚಾರ್ಯರು ಅಲ್ಲಿ ಮುಖ್ಯಸ್ಥರನ್ನ ಮಾಡ್ತಾರೆ. ಹೀಗೆ ಆತ್ಮಜ್ಞಾನವನ್ನ ಪಡೆದಂತಹವರು ಸಂಪೂರ್ಣವಾಗಿ ಮತ್ತೆ ಈ ಒಂದು ಜೀವನ್ ಮರಣ
ಚಕ್ರದಿಂದ ಸಂಪೂರ್ಣವಾಗಿ ಹೊರತಾಗ್ಬಿಡ್ತಾರೆ. ಜೀವನ ಮರಣ ಅನ್ನೋದು ಇರಲ್ಲ. ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.